ಮಾಡಿದ್ರಿ ಅವ್ರಿಗೆ ಏನಂತ ಹೇಳಿದ್ರಿ ಸರ್? ನಾನು ಮಧ್ಯಾಹ್ನ 12:30 ರೀ, 12:30 1 ಗಂಟೆ ಒಳಗಡೆ ನಾನು ಡೈಲಿ ಇಲ್ಲಿ ಅಡ್ಡಾಡ್ಬೇಕಾದ್ರೆ ಅವ್ರು ಕಾಳಜಿ ತಗೋರಿ, ಸರಿಯಾಗಿ ಕೆಲಸ ಮಾಡ್ರಿ, ಮೈ ಮೇಲೆ ಎಚ್ಚರಿಕೆ ವಹಿಸ್ರಿ. ಆಮೇಲೆ ಇವತ್ತು ಸ್ಪೆಷಲಿ ನಾನು ಯಾವಾಗ್ಲೂ ನಿಂದ್ರವ ಬೆಳಿಗ್ಗೆ ಒಂದ್ ಟ್ರಿಪ್ ನಿಂತು ಅವ್ನ್ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಮಾತಾಡಿ ನೋಡ್ಕೊಂಡ್ ಮಾಡ್ರಿಪ್ಪ ಅಂತ ಹೇಳವ. ಇವತ್ತು 12:58ಕ್ಕೆ ನನ್ನ ಕಡೆ ರೆಕಾರ್ಡಿಂಗ್ ಇದೆ. ಅವ್ನಿಗೆ ಹೇಳಿದೆ, ಚೇತನ್ ನೀ ಏನ್ ಕೆಲಸ ಮಾಡ್ತಾ ಇದೆಯಲ್ಲಪ್ಪ ಅದಲ್ಲೇ ಕೋಲ್ಡ್ ಇದೆ ಅಂದ್ರೆ ಏರಿಯಾದ ಜಂಕ್ಷನ್ ಇದೆ, ಅವಾಗ ನೀರು ಇದಾಗ್ತಿರ್ತದೆ, ಅದು ಏರಿಯಾ ನೀ ದಾಟಿದ್ರ ನೀ ಪೂರ್ತಿ ಹೇಳಿದ್ರಿ ಮೊದಲ ಮಣ್ಣು ಖುಷಿ ಅದ ಹೇಳಿದೆ ನಾನು. ಹುಷಾರ್ ಅಲ್ಲಿ ಆ ಜಂಕ್ಷನ್ ದಾಟು ಮಟ ಹುಷಾರ್, ಆ ಜಂಕ್ಷನ್ ದಾಟಿದ್ರೆ ನಿನಗ್ ಟೆನ್ಷನ್ ಇಲ್ಲಪ್ಪ ಅಂತ ಹೇಳಿದೆ. ಬಟ್ ನಮ್ ಚೇತನ್ ಜಾಧವ್ ಅಂತ ಹೇಳಿ ಹುಡುಗ, ನಾವು ಯಾವಾಗೂ ಫೋನ್ ಮಾಡಿದ್ರು ರಾತ್ರಿ ಎಲ್ಲಾನು ಕೆಲಸನೂ ಮಾಡುವ ವ್ಯಕ್ತಿ ಅವ. ಆ ಸೂಪರ್ವೈಸರ್ LT ದಾಗ ಸೂಪರ್ವೈಸರ್ ಕೆಲಸ ಮಾಡ್ತಿದ್ದಾರೆ. ನಮ್ಗೆ ಇವತ್ತು ಬಹಳ ದುಃಖ ಆಗಿದೆ ಸರ್. ಯಾಕಂದ್ರ ಅವ ಇಂತ ಒಳ್ಳೆ ಕೆಲಸ ಅಂದ್ರ ರಾತ್ರಿ ಯಾವಾಗಾರ ಏನಾದ್ರು ಲೀಕೇಜ್ ಆಗಿತ್ತಂದ್ರ ಅವ್ ಬಂದ್ ನಿಂತ ಅವನೇ ಕೆಲಸ ಮಾಡೋದು ನಮ್ಮ ಈ ಸಿಟಿ ಲಿಮಿಟ್ ನಲ್ಲಿ ಮಾಡೋದಂದ್ರೆ ಅವ ಚೇತನ್. ನಮ್ಗೆ ಇವತ್ತು ಬಹಳ ದುಃಖ ಆಗಿದೆ ಸರ್ ಅವನಿಂದ್ರ. ಅದೇ ಅದೇ ಇಲ್ಲಿ ಈ ಜಂಕ್ಷನ್ ನಲ್ಲಿ ನಾನು ಅದನ್ನ ಹೇಳಿದ್ದೆ, ನಾನು ಅವ್ನು ಒತ್ತಿಯಾಗಿ ಅದನ್ನ ಹೇಳಿದೆ ಏನಂತ, ಆ ಜಂಕ್ಷನ್ ದಾಟು ಮಟ್ಟ ಹುಷಾರಪ್ಪ ಅಂತೇಳಿ ನಾ ಹೇಳಿದೆ. ಅದು ಪ್ರಿಕಾಷನ್ ತಗೋಲಿಲ್ಲ ಅಂತೇಳಿ ಅನಿಸ್ತೈತೆ. ಏನೋ ಅವ್ನ ಟೈಮ್ ಸರಿ ಇಲ್ಲ, ದೇವ್ರು ಅಲ್ಲ ಅವು ಈ ಮಾಡ್ಬೇಕಾದ ಇಂತಲ್ಲೇ ಒಂದ್ ಸ್ವಲ್ಪ ಜಾಸ್ತಿ ಅವರು ಪ್ರಿಕಾಷನ್ ಜಾಗೃತಿ ತಗೋಬೇಕಾಗಿತ್ತು. ಯಾಕಂದ್ರೆ ಇಲ್ಲೇ ಡೈಲಿ ಲೀಕೇಜ್ ಇದೆ. ಇದೇನು ವಾಲ್ ಇದೆ ಅಲ್ಲ, ಎಲ್ಲ ಈ ಹಳ್ಳಿಕಟ್ಟಿ ಕಾಲನಿಗೆ ಮಂಟ್ ರೋಡ್ ಪೂರ್ತಿ ಸಪ್ಲೈ ಆಗುವಂತ ಜಂಕ್ಷನ್ ಇದು. ಅಲ್ಲೇ ಯಾವಾಗೂ ಲೀಕೇಜ್ ಇರ್ತೈತಿ. ಇದೆಲ್ಲ ಏರಿಯಾ ಕೋಲ್ಡ್ ಇದೆ. ಹಾಗಾಗಿ ನನ್ನ ತಲೆಯಲ್ಲಿ ಬಂದಿದ್ದು ನಾ ಅವ್ನಿಗೆ ಹೇಳಿದ್ದೆ. ಆದ್ರ ನನ್ನ ಹೆಸರು ಶರೀಫ್ ಅದ್ವಾನಿ ಅಂತೇಳಿ, ನಾ ಸೋಷಿಯಲ್ ವರ್ಕರ್ ಇದ್ದೇನೆ, ಕಾಂಗ್ರೆಸ್ ಮುಖಂಡ ಇದ್ದೇನೆ ಸರ್.